ಇಬ್ರು ಸುಳೆ ಮಕ್ಕಳು ಸೇರಿ ನಮ್ ತಂಗಿ ಕೊಲೆ ಮಾಡ್ಯಾರ. ಮೊದಲು ಜಗಳ ಮಾಡ್ತಿದ್ರಿ. 8 ವರ್ಷ ಮದ್ವೆ ಆಯ್ತು. ಆಗಿ ದಿನ ಹೊಡಿದು ರಾತ್ರಿ 12 ಗಂಟೆಗೆ ಹೊಡಿದು ಫೋನ್ ಹಚ್ಚುದು ನನಗ. ನಿಮ್ ತಂಗಿ ಜಗಳ ಮಾಡತ್ತ ಬಾರೋ ನನ್ ಕಡೆ ಹೇಳುದು, ನಾಟಕ ಮಾಡುದು, ಹೊಡಿದು ದಿನ ಹೊಡೆದ್ ಫೋನ್ ಹಚ್ಚೋದು, ಓಡೋದು ಮನಿ ಬಿಟ್ಟು ನನಗೆ ಹೇಳಿ ನಿಮ್ ತಂಗಿ ಜಗಳ ಮಾಡ್ತಾ ನಾ ಬಂದು ನನ್ ಮುಂದೆ ಹೊಡಿದು ಚಪ್ಪಲ್ಲೇ ಹೊಡಿದು. ಮನ್ಯಾಗ ಕೆಲ್ಸ ಇಲ್ಲ ಏನೂ ಇಲ್ಲ, ಆಕಿ ಬರೀ ಬಟ್ಟೆ ತೊಳಿದು ಏನೂ ಇಲ್ಲ, ಸುಮ್ ಕೂತ್ ಕೆಲ್ಸ ಹಚ್ಚುದು. ರಂಡಿ ಮಕ್ಳಿಗೆ ಕೇಸ್ ಆಗ್ಬೇಕು, ರಂಡಿ ಮಕ್ಳಿಗೆ ಬರ್ಬೇಕು. ಅವ್ರ ಇಲ್ಲಿ ಸುಳೆ ಮಕ್ಳ ಎಲ್ಲಿದ್ರು ಅಲ್ಲಿ ಹೆಣ್ಮಕ್ಳಿದ್ರು, ಸುಳೆ ಮಕ್ಳ ಬಾರೋ ರಂಡಿ ಮಗನೇ, ನೀ ಬಾ, ನೀ ನಮ್ ತಂಗಿ ಹೊಡ್ಸಿ. ಅವ್ರ ರಂಡಿ ಮಗನೇ ನೀನೇ ಹೊಡ್ಸಿ ರಂಡಿ ಮಗನೇ. ನಾ ಹೇಳಕ್ ಹೋಗ್ತಿದ್ದೇವ್ರಿ. ಗಂಡಸ ಮಕ್ಕಳ ಅದಾರಿ, ಒಬ್ಬ 1ನೇ ತನ, ಒಬ್ಬ LKG ಅದನ. ಅಟ್ಟೆಲ್ಲಾ ಮಕ್ಕಳಿಗೆ ಬಿಟ್ಟಿಗೆ ಸಾಯಿ ಹೊತ್ತಿಗೆ ಎಷ್ಟು ತ್ರಾಸ ಆಯ್ತು, ಆಕಿಗೆ ಏನಾಯ್ತು ಅನ್ನೋದು ನಮಗೆ ಹೆಂಗಾಗಿರ್ಲಿಕ್ಕಿಲ್ಲ ಹೇಳಿ ನೋಡು. ಲಕ್ವಾಗಿದ್ದು 2ನೇ 3ನೇ ಸತಿ ರಂಡಿ ಮಕ್ಳು ಜೀವನ ನುಂಗ್ಬಿಟ್ರೆ ಆಕೆಂದು. ಅವ ಹೆಸರಿಗೆ ರಾಜ್ಕುಮಾರ, ಅವ ಹೆಂಗಸ ಹೆಂಡತಿಗೆ ಕುತ್ತಿಗೆ ಸಾಯ್ ಹೊಡೆದು ಸೊಳೆ ಮಗ ಅವ. ಆತ ಲೊಚ್ಚ ನನ್ನ ಮಗ. ಅವನಿಗೆ ನೀಗ್ಲಿಲ್ಲಪ್ಪ ಅಂದ್ರ ತನ್ನ ಮಗಳಿಗೆ ತನ್ನ ಕುಟುಂಬದವ್ರಿಗೆ ಒಪ್ಪಿಸ್ಬೇಕಾಗಿತ್ತು. ಹೆಸರು ಮೀನಾಕ್ಷಿ ಅಂತಾರಿ. ಅವ್ರು ಇವಾಗ ಏನ್ ಡೆತ್ ಆಗ್ಯಾರಲ್ಲ, ಅವ್ರು ನಮ್ ನಾದ್ನಿದ್ರಿ. ಯಾವಾಗ ಅವ್ರದ್ದು ನಮ್ದು ಒಂದೇ ದಿನ 4 ಜನದ್ದು ಒಂದೇ ದಿನ ಮದ್ವೆ ಆಗ್ಯದ್ರಿ. ಅವಾಗಿನ ಹಿಡ್ಕೊಂಡು ನಾವ್ ಇಲ್ಲಿ ತನಕ ನಾವೆಲ್ಲ ಹುಟ್ಟು ತೊಟ್ಟು ತಿರುಗಡೆ ಮಾಡೇವಿ. ಎಂದ್ ಮದ್ವೆ ಆಗ್ಯಾಳ ಅವಾಗಿನ ಹಿಡ್ಕೊಂಡು ಇನ್ನೂ ಇರ್ತಕಿ ಎಲ್ಲಿ ಕರ್ಕೊಂಡು ಹೋಗೋದಾಗಿರ್ಬೋದು, ಏನೇನೂ ನೋಡಿಲ್ಲ. ಕಾಸ ಅವ್ವ ಅಪ್ಪಾರ ಅಂದ್ರ ಸಕರ ಅವ್ರ ಮನೆಯವ್ರ ಅವ್ರ ಅತ್ತೆಗಿರ್ಬೋದು, ಬಾವಾಗಿರ್ಬೋದು, ಎಲ್ರು ಅವ್ವ ಅಪ್ಪಗೆ ತಾಯಿ ತಂದೆ ಅನಿಸ್ತದೆ, ಮಮ್ಮಿ ಪಪ್ಪ ಅನಿಸ್ತಿಲ್ಲ, ಕಾಕಾ ಕಾಕಿ ಅನಿಸ್ತಾರೆ. ಅಟ್ರ ಮಟ್ಟಿಗೆ ಆಕಿಗೆ ಆ ಥರ ಇಟ್ಕೊಂಡಿದ್ರು ಅವರು. ಒಂದೇ ಸತಿ ಅಲ್ಲ, ಪ್ರತಿ ಸತಿನೂ ಹೊಡೆದು ಬಡ್ದು ಎಷ್ಟೋ ಸತಿ ಆಕಿಗೆ ಹೊಡೆದು ಗಾಡಿಗೆ ಹೊಡ್ಸದಾಳಿಗೆ ಈಚೆ ಕಡೆಗೆಲ್ಲ ಪೂರ ತಲೆ ಬಿಚ್ಚಿತ್ತಕ್ಕಿಂದು. ಅವಾಗಾದ್ರೂ ನಾವೆಲ್ಲರೂ ಹೋಗಿ ಕೇಳೇವಿ ಯಾಕೆ ಹಿಂಗೆ ಆತನ. ಇಲ್ಲ ನಮ್ಗೆ ಆಕಿ ಇಷ್ಟ ಇಲ್ಲ. ಆಕಿಗೆ ಮದುವೆ ಆಗಿ ಇವತ್ತಿಗೆ 8 ವರ್ಷ ಆದ್ರೂ ಒಂದೇ ದಿನ ಅವ್ರು ಅತ್ತೆಗಿರ್ಬಾರ್ದು, ಅವ್ರ ಮನೇನಾಗಿರು. ಆಕಿ ಮಾಡಿದ್ದು ಒಂದು ಚಮಚ ಅನ್ನ ಉಂಡಿಲ್ಲ ಅವರು. ಅಷ್ಟ್ರ ಮಟ್ಟಿಗೆ ಕಟ್ಟದಾಗಿ ನಡ್ಸ್ಕೊತಿದ್ರು ಆಕಿಗೆ. ಅಟ್ಟಾದ್ರೂ ಇರ್ಲಿ, ಸಮಾಜದಾಗ ಒಂದು ಹೆಣ್ಮಕ್ಳು ಬಂದು ನಮ್ಮ ಮನೆಯಾಗ ಇದ್ರು ಎಲ್ಲಿರ್ಬೇಕು ಅಲ್ಲಿದ್ರೆ ಮಾತ್ರ ಸ್ಥಾನಮಾನ ಗೌರವ ಸಿಗ್ತದಂತ ನಾವು ಮತ್ತೆ ಹೇಳಿ ಕೇಳೋದು ಅಲ್ಲೇ ಬಿಟ್ಟೆವು. ಎಷ್ಟೋ ಸತಿ ಕಾಕ ಹೊಡೆದಿದ್ದಾಕಿ ಟೆನ್ಷನ್ ತೊಗೊಂಡು ಒಂದ್ ಸತಿಗೆ ಪಲ್ಸ್ ಸಕ್ಕರೆ ಅಟ್ಯಾಕ್ ಆಗಿದ್ದು, ಒಂದ್ ಸೈಡ್ ಪೂರ ಲಕ್ವಸೆಕಾಗಿತ್ರಿ. ಆದ್ರೂ ದವಾಖಾನೆ ತೋರಿಸಿ ಎಲ್ಲ ಇದು ಮಾಡ್ಕೊಂಡು ದವಾ ಬಿಟ್ಬಿಟ್ಟೆವು ಅಲ್ಲೇ. ಅದು ಆದ ತಕ್ಷಣ ಮತ್ತೊಂದ್ಸತಿ ಹೊಡೆದಾಳಿ. ನಮ್ಮ ಅತ್ತಿನೇ ಹೋಗಿ ಅಲ್ಲಪ್ಪ ಹಂಗೆ ಮಾಡ್ಬಾರ್ದು, ಇಲ್ಲ ನಿಮ್ಮ ಮಗಳಿಗೆ ಕಡ್ಲಿಕ್ಕೆ ಇವತ್ತು ತಲ್ವಾರ್ ತರ್ಲಕ್ಕೆ ಹೋಗಿ ನಿಂತ ಫೋನ್ ಸಕ್ಕರೆ ಹೇಳೇನವ. ಅಷ್ಟೆಲ್ಲ ಟಾರ್ಚರ್ ಕೊಟ್ಟು ಮೆಂಟಲಿ ಆಗಿರ್ಬೋದು, ದೈಹಿಕವಾಗಿ ಮಾನಸಿಕವಾಗಿ ಭಾಳ ಅಂದ್ರೆ ಭಾಳ ಹಿಂಸೆ ಕೊಟ್ಟಾರ, ಟಾರ್ಚರ್ ಕೊಟ್ಟಾರ. ನಾವು ನೋಡಿವಿ. ಬಟ್ ಅದ್ರ ಖರೆ ಮುಂಜಾನೆ ಫೋನ್ ಹಚ್ಚಿ ಇಲ್ಲ ಆಕಿಗೆ ಹಾರ್ಟ್ ಅಟ್ಯಾಕ್ ಆಗ್ಯದ ಅಂತ ಹೇಳಾರ. ಹಾರ್ಟ್ ಅಟ್ಯಾಕ್ ಆದ್ರೆ ಮನುಷ್ಯ ಮಾಮೂಲಿ ಹೆಂಗ್ ಇರ್ತದ ಅವಾಗ ಆದಾಳಿಗೆ ಏನೇನು ಎಲ್ಲ ಸೇಮೆ ಇರ್ತೈತಿ. ಬಟ್ ಆದ್ರೆ ಅವ್ರು ಏನು ಮಾಡಿಲ್ಲ ಅಂದ್ರೆ ಇಲ್ಲಿ ಇರ್ಬೇಕಾಗಿತ್ತು. ಅವ್ರು ಇನ್ನೊಬ್ರು ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡಿ ಹೋಗ್ಯಾನಂದ್ರೆ ಅವ್ರು ಎಂತ ಮಟ್ಟಿಗೆ ಎಷ್ಟು ಕ್ರೂರವಾಗಿ ಅದಾರ ಅನ್ನೋದು ಅರ್ಥ ಆಗ್ತೈತಿ. ಹಾರ್ಟ್ ಅಟ್ಯಾಕ್ ಆಗ್ಯದಲ್ಲ, ಆಕಿಗೆ ಏನೂ ಆಗಿಲ್ಲ ಅಂದ್ರೆ ಆಕಿಂದ ಒಂದ್ ಸೈಡಿನ ಕಿವಿಯಂದಿಲ್ಲ, ಕೊಳ್ಳಂದಿಲ್ಲ, ಆಕಿನ ಕುತ್ಕಿ ಮೇಲೆಲ್ಲ ಮಾರ್ಕ್ ಅದ. ಅವ್ರು ಏನೋ ಮಾಡಿದ್ಲಂದ್ರೆ ಆಕಿಗೆಲ್ಲ ಆ ಪರಿಸ್ಥಿತಿ ಎದಕ್ ಬರ್ತೈತಿ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಾವ್ ಇಟ್ಟು ಕಾಳಜಿದಿಂದ ಎಲ್ಲಾರು ಈ ತರ ನಡ್ಕೊಂಡ್ರಿ ಇನ್ನೊಬ್ರ ಮನೆ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು ಯಾವನೇ ಗಂಡ್ಸದ್ರ ಮುಟ್ಟಿರ್ಬಾರ್ದು. ಆ ರೀತಿ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು. ನಾವ್ ಮನೆ ಹೆಣ್ಮಕ್ಳು ಹೋಗೋಣ ಅಂದ್ರೆ ನಮ್ಗೆ ಹೊಟ್ಟೆ ಎಟ್ಟುರಿತದ ಅನ್ನೋದು ಅವನಿಗೆ ಜರ ಅರ್ಥ ಆಗ್ಬೇಕು. ಅವ ಡಾಕ್ಟರ್ ಅಂದ್ರೆ ಹೆಸರೇ ಡಾಕ್ಟರ್ ಅಲ್ಲವ, ಒಂದ್ ಜೀವ ಉಳಿಸಂತ ಡಾಕ್ಟರ್ ಆಗಿರ್ಬೇಕ ಹೊರತು ಇನ್ನೊಬ್ರ ಮನೆ ಹೆಣ್ಮಕ್ಳು ಜೀವನ ತೆಗಿಯಂತವ ಅಲ್ಲವ. ಅವ್ರ ಅತ್ತಿ ಆಕಿನ ಗಂಡ ಭಾವ ಮೈದ್ನವ್ರ ನಾದನ್ನೇ ಸಕ್ಕರ ಹಂಗೆ ದಾನವನಾದ್ರೂ ಆ ಜೈಸ್ರೇನಾಗಿ ಯಾರಿಗೆ ಏನು ಹೊಟ್ಟೆ ಉಳಗಾಲ ಅನ್ನೋದೇ ಏನು ಬೇಕಾಗಿಲ್ಲ ನೋಡ್ರಿ. ನಮ್ಮ ಮನೆ ಹೆಣ್ಮಕ್ಳು ಸತ್ತಾಳ ಅಂದ್ರೆ ಅವ್ರ ಎಲ್ರಿಗೂ ಒಂದ್ ಪನಿಷ್ಮೆಂಟ್ ಆಗ್ಬೇಕನ್ನೋದೇ ನಮ್ ಎಲ್ರದ್ದು. ಇದು ನಾವ್ ಏನ್ ತ್ರಾಸ ಪಡ್ತೇವ ಅನ್ನೋದು ಅವ್ರ ಮನೆ ಹೆಣ್ಮಕ್ಳಿಗೆ ಆಗ್ಬೇಕದು. ನಾವು ನೋಡ್ಬೇಕನ್ನೋದೇ ನಮ್ದು. ಅವ್ರ ಅತ್ತಿ ಆಗಿರ್ತಕ್ಕಂಥ ನಾದ್ನಿ ಅದ ನೆಗಣಿ ಜಯಶ್ರೀ, ಮತ್ತೆ ನಾದ್ನಿ ದಾನಮ್ರಿ ದಾನಮನಕಿ, ಮತ್ತ ಅವ್ರ ಅತ್ತೆ ಅವ್ರ ಕಮಲಾಬಾಯಿ, ಅವ್ರ ಗಂಡ ರಾಜಶೇಖರ್, ಅವ್ರ ಬಾವ ಒಬ್ರು ಇಲ್ಲೇ ಆಲಮಿಂದೊಳಗೆ ಜಾಬ್ ಮಾಡ್ತಾರ, ಅವ್ರ ಕುಮಾರಣ್ಣ ಅವ್ರ. ಅದಕ್ಕೋಸ್ಕರ ಏನೋ ಮಾಡಿ ಇನ್ನು ಅವ್ರಿಗೆ ಹೇಳಿದ್ರ ಮಾಡಿದ್ರ ಬೇರೆ ಕಡೆ ಹೋಯ್ದ್ರ ಅಂದ್ರೆ ಅದೆಲ್ಲ ನಮ್ದೆಲ್ಲ ಗುರ್ತು ಹೊರಗೆ ಬರೋದಿಲ್ಲ. ಆದ್ರೆ ತಂದ್ ದವಾಖಾನಿಗೆ ಅಡ್ಮಿಟ್ ಮಾಡ್ತಾರ. ಇಲ್ಲಿ ಅವ್ರಿಗೆ ಎಲ್ಲಾರು ಸ್ಟಾಫ್ಗಳು ಕೂನಾರ ಹೇಳ್ಕೊಂಡು ಏನಾರ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ತಂದು ಹಾಕ್ಯಾರ ಅವ್ರು. ಅದು ನಮಗ್ ನಡೆಯಲ್ಲ. ನಮಗೆ ನಾವ್ ಎಲ್ಲಾರ ಬೇರೆ ಹಾಸ್ಪಿಟಲ್ಗೆ ಹೋದ್ ಆಕಿನ ಬಾಡಿ ಎಲ್ಲ ಚೆಕ್ ಮಾಡ್ಕೊಂಡು ಏನಾಗ್ಯದ ಏನಾಗಿಲ್ಲ. ನಾವು ಹಾರ್ಟ್ ಅಟ್ಯಾಕ್ ಆಗ್ಯದ ಒಪ್ಕೋತೀವಿ, ಬಾಡಿ ಎಲ್ಲ ಚೆಕ್ ಮಾಡಿದ್ರೊಳಗೆ ಮಾತ್ರ ಒಪ್ಕೋತೀವಿ, ಅಲ್ಲಿ ತನಕ ಮಾಡಂಗಿಲ್ಲ. ಅವ ಏನು ಮಾಡಿಲ್ಲ ಅಂದ್ರೆ ಅವ್ ಇರ್ಬೇಕಾಗಿತ್ತು ಜಾಗಕ್ಕ. ಯಾರೋ ಒಬ್ರು ಇಲ್ಲಂದ್ರ ಏನ್ ಅರ್ತಿದ್ವು. ಅವ್ರ ಮಗ್ಲಿನ ಹಿಡ್ಕೊಂಡು ಅವ್ರ ತಲೆಗೆ ಇತ್ರಾಕಿ ಒಟ್ಟು ಬ್ಯಾಡಾಗಿದ್ಲ. ಅವ್ರಿಗೆ ಎಷ್ಟೋ ಸತಿ ಫೋನ್ ಹಚ್ಚಿ ಹೇಳ್ಯಾರ, ನಿಮ್ ಮಗಳಿಗೆ ಕರ್ಕೊಂಡು ಹೋರಿ, ಇಲ್ಲ ಅಂದ್ರೆ ಏನಾದ್ರೂ ನಮಗ್ ಜವಾಬ್ದಾರ ಅಲ್ಲ, ಇಲ್ಲ ನಿಮ್ ಮಗಳ ಕೈಲಿ ಲೆಟರ್ ಬರ್ಸ್ಕೊಂಡಿರ್ತೇವೆ. ಬರೇ ಸುಮ್ನೆ ಆಕಿ ಹಿಂಗಾದ್ರು ಇವ್ರ ಟಾರ್ಚರ್ ತಾಳಾರ್ ಒಂದು ಟ್ಯಾಬ್ಲೆಟ್ ತಗೊಂಡು ಸಾಯುವಂತ ಪರಿಸ್ಥಿತಿಗೆ ಹೋಗಿ ಹೊಳ್ ವಾಪಸ್ ರಿಟರ್ನ್ ಹೊಳ್ ಬಂದಾಳ್ರಿ.
ಲಕ್ವಾಗಿತ್ತು, 2ನೇ ಸತಿ 3ನೇ ಸತಿ ರಂಡಿ ಮಕ್ಳು ಜೀವನ ನುಗ್ಗಿಬಿಟ್ರೆ ನನ್ನ ಮಗಳಿಗೆ ಅವರು ಯಾವಾಗ ಮದುವೆ ಆದಾಗಿಂದನ ಬಂಗಾರದ ಕಿರ್ಕೊಳನ್ನ ಕೊಡ್ತಿದ್ರು, ಇನ್ನೂ ಹಾಕ್ರಿನೇ ಅಂತಿದ್ರು. ಇವರು ದಿನಗೂಲಿ ಮಾಡಿ ಎಲ್ಲ ಹಾಕಿದಾರ ಅಂದ್ರೂ ಅವ್ರಿಗೆ ತೃಪ್ತಿ ಅನ್ನೋದೇ ಇಲ್ಲ. ಕೊನೆ ತನಕ ಅವರು ಅದೇ ಜೀವ ಅದ್ರ ಸಂಬಂಧ ಜಗಳ ಮಾಡಿ ಅವ್ರಿಗೆ ಇವತ್ತೀಗ ಅವಳಿಗೆ ಅಂತಾನೆ ಮಾಡಿಬಿಟ್ರು ಕುತ್ತಿಗೆ ಚಿಕ್ಕಿ ಅವಳಿಗೆ. ಡಯರ್ಸ್ ಕೊಡ್ತೀನಿ ನಾವು ದೊಡ್ಡವ, ಏನು ಗಂಡ ಅನ್ಬೇಕು ಏನು ಬಾವ ಅನ್ಬೇಕ್ರು. ನನ್ನ ಮಗಳಿಗೆ ಹೇಳಿ ಮಮ್ಮಿ ನಾ ಬರ್ತೀನಿ ಹೊಡ್ಲಕತ್ತಾರ ಅಂದ್ಲು. ಮತ್ತೆ ಹೇಳಿ ನಾವು ಕಾಲು ಹಿಡ್ಕೊಂಡು ನನ್ನ ಮಗ ನಾವು ಕಾಲು ಹಿಡ್ಕೊಂಡು ಬಿಟ್ಟು ಹೋಗ್ಯಾವ್ರಿ. ನಾವು 70 ಸಲ ಜಗಳ ತಗದಾರ, 20 ಸಲ ರಾತ್ರಿ ಸದಕ್ಕೆ ಬಂದು ಹೇಳಿ ಬರ್ರಿ ದನಕ್ಕೆ ಬಡ್ದಂಗೆ ಬಡ್ಯಾವ್ರು. ಒಬ್ರಿಗೊಂದು ನಾವು ಎಲ್ಲ ಬಂಗಾರನು ಕೊಟ್ಟೇವಿ, ಎಲ್ಲ ಕೊಟ್ಟರು ಕಿರಿಕಿರಿ ಮಗಳಿಗೆ. ಅವ್ರ ಯಾರ ಹೆಸರು ನಿಮ್ಗೆ ಟಾರ್ಚರ್ ಕೊಟ್ರ ಅಂದ್ರೆ ಅವ್ರ ಬಂಗಾರ ಅವ್ರೆ ಅತ್ತಿ ಎಲ್ಲರೂ ಅವ್ರೆ. ಅವ್ರ ಹೆಸರೇನ್ರಿ? ರಾಜಶೇಖರ್ ಕುಮಾರ್, ಕಮಲಾಬಾಯಿ, ಜಯಶ್ರೀ, ದಾನವ ಎಲ್ಲರೂ ಹೇಳಕ್ ಅವ್ರ ನ್ಯಾಯ ಹೇಳ್ಬೇಕಲ್ರಿ. ಹೊಡಿಬಾರ್ದ ಹೇಳ್ಬೇಕು, ಯಾಕೆ ಜೀವ ಹೊಡ್ಸಿದ್ರಿ? ಹೊಡಿಬೇಕಾಗಿತ್ತ, ಹೊಡಿಬಾರ್ದವ್ರು ತವ್ರ ಮನೆಗೆ ವಾಪಸ್ ಹೇಳ್ಬೇಕ್ರಿ. ಅವ್ರು ಹೊಡೆಯವ್ರು ಇದ್ರು, ಇವ್ರು ಹೇಳ್ಬೇಕು ತಿಳಿಸಿ. ಮಗಳಿಗೆ ಹೊಡೆದಿ ತಂದೋಗು ಹಾಟ್ ಆಗ್ಯದ ಕೇಳ್ತಾರ್ರಿ ನಮಗ. ನನ್ನ ಮಗಳಿಗೆ ನಮ್ಮ ಮನೆಗೆ ಒಪ್ಪಿಸ್ಬೇಕಾಗಿತ್ರಿ. ನನ್ನ ಮಗಳಿಗೆ ಯಾಕೆ ತ್ರಾಸ ಕೊಟ್ರಿ? ನನ್ನ ಮಗಳು ಏನ್ ಮಾಡ್ಯಾಳ? 2 ಬಂಗಾರ ಅಂತ ಗಂಡಸ್ ಮಕ್ಳದ ಮೊಮ್ಮಕ್ಳು ನೋಡಿ ನಾವು ಬಿಟ್ಟು ಬರ್ತಿದ್ದೆ ರೀ. ನನ್ನ ಮಗಳಿಗೆ ಕೊಂದದ್ರಿ ಅವರು. ಮಗಳ ತಂದು ಕೊಡ್ಬೇಕು, ನನ್ನ ಮಗಳ ಜೀವ ಮಾಡಿ ತಂದು ಕೊಡ್ಬೇಕು, ಬಿಡುದಿಲ್ಲ ಅವ್ರಿಗೆ. ಎಲ್ಲಿವರೆಗೆ ಹೋರಾಟ? ಹೋರಾಟ ನಮ್ಮ ನ್ಯಾಯ ಸಿಗುವವರೆಗೆ ಹೋರಾಟ. ಆತನಿಗೆ ಜೈಲು ಶಿಕ್ಷೆ ಆಗ್ಬೇಕು, ಜೈಲು ಶಿಕ್ಷೆ ಆಗ್ಬೇಕು, ಗಲ್ಲು ಶಿಕ್ಷೆ ಆಗ್ಬೇಕು. ಆತ ಇಲ್ಲಿ ನೌಕರಿ ಮಾಡ್ತಿದ್ದ, ಆತ ಹೇಳ್ತಾ ಇದ್ದಾನೆ ಇವಾಗ ಇಲ್ಲಿ ನಮ್ದು ಏನು ಪೋಸ್ಟ್ ಮಾಡಕ್ ಹೋಗ್ಬೇಡ್ರಿ, ಇಲ್ಲೇನು ಮಾಡಕ್ ಹೋಗ್ಬೇಡ್ರಿ ಅಂತಾನ. ನಾವು ಇಲ್ಲಿಂದ ಬೇಲ್ಡಿ ಆಸ್ಪತ್ರೆಗೆ ತಗೊಂಡು ಹೋಗ್ತೇವೆ, ಇಲ್ಲಾಂದ್ರೆ ನಾವು ಸರ್ಕಾರ ಆಸ್ಪತ್ರೆಗೆ ತಗೊಂಡು ಹೋಗ್ತೇವೆ. ಯಾಕಂದ್ರೆ ಈತ ಇಲ್ಲಿ ಲಂಚ ಕೊಟ್ಟು ಕಿಶಂದ್ರೆ ಏನಾದ್ರು ಮಾಡ್ಬೋದು. ನಾವು ಇಲ್ಲಿ ಮಾಡಲ್ಲ, ನಾವು ಬೇಲ್ಡಿ ಆಸ್ಪತ್ರೆಗೆ ತಗೊಂಡು ಹೋಗ್ತೇವೆ, ಇಲ್ಲ ಸಿವಿಲ್ ಹಾಸ್ಪಿಟಲ್ ತಗೊಂಡು ಹೋಗ್ತೇವೆ. ಇದು ಮಾತ್ರ ಗ್ಯಾರಂಟಿ. ಕುಮಾರ ರಾಜ್ಕುಮಾರ್, ಅವ ಹೆಸರಿಗೆ ರಾಜ್ಕುಮಾರ. ಅವ ಹೆಂಗಸ ಹೆಂಡತಿಗೆ ಕುತ್ತಿಗೆ ಸಾಯ್ ಹೊಡೆದು ಸೊಳೆ ಮಗ ಅವ. ಆತ ಲುಚ್ಚ ನನ್ನ ಮಗ. ಅವನಿಗೆ ನೀಗ್ಲಿಲ್ಲಪ್ಪ ಅಂದ್ರ ತನ್ನ ಮಗಳಿಗೆ ತನ್ನ ಕುಟುಂಬದವ್ರಿಗೆ ಒಪ್ಪಿಸ್ಬೇಕಾಗಿತ್ತು. ಆತ ಗಡ್ಸ್ ಹತ್ತಿದ್ಯ, ಆತ ಲುಚ್ಚ ಸೊಳೆ ಮಗ. ಅಂತವನಿಗೆ ನಾವು ಮೆಚ್ಚುವುದಿಲ್ಲ. ಆತನ ನೌಕರಿ ಹೋಗ್ಬೇಕು, ಆತನ ನೌಕರಿ ಹೋಗ್ಬೇಕು. ಯಾವುದೇ ಕಾರಣಕ್ಕೆ ಅವ್ರ ಕುಟುಂಬಕ್ಕೆ ಶಿಕ್ಷೆ ಸಿಗ್ಬೇಕು. ನಾವು ಎಲ್ಲರೂ ಜನ ಹೋರಾಟ ಮಾಡ್ತಾ ಇದ್ದೇವೆ. ಎದಕ್ಕೋಸ್ಕರ ಗೊತ್ತಾ? ನಮಗೆ ನ್ಯಾಯ ಸಿಗ್ಬೇಕು. ನಮ್ಮ ಜೀವ ಹೋಗಿದ್ಯಪ್ಪ ಅಂದ್ರೆ ಎಲ್ಲಿವರೆಗೆ ಹೋರಾಟ ಅಂದ್ರೆ ನಾವು ನ್ಯಾಯ ಸಿಗುವವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ನ್ಯಾಯ ಸಿಗುವವರೆಗೆ ಹೋರಾಟ. ಇದು ನ್ಯಾಯ ಸಿಗುವವರೆಗೆ ಇಲ್ಲೆಲ್ಲ ನಾವು ಇಲ್ಲಿ ಸಿಗ್ಲಿಲ್ಲ ಅಂದ್ರೆ SP ಆಫೀಸ್ಗೆ ಹೋಗುವವರೆಗೆ ನಾವು ಹೋರಾಟ ಮಾಡಕ್ಕೆ ನಾನು ಸಿದ್ಧ ಇದ್ದೀನಿ. ಇದು ಮಾತ್ರ 100%. ನೀವು ಏನಾದರೂ ನ್ಯಾಯ ಶಿಕ್ಷಕ ಹಚ್ಚಿದ್ರೆ ಮೀಡಿಯಾದವರು ನಾನು ಒಪ್ಕೋತೀನಿ. ಸಿಗ್ಲಿಲ್ಲಪ್ಪ ಅಂದ್ರೆ ನಾನು ಮೀಡಿಯಾ ತನಕ ಹೋಗಕ್ಕೆ ನಾನು ಸಿದ್ಧ ಇದ್ದೀನಿ. ನಮಸ್ಕಾರ. ಇವತ್ತು ನಮ್ಮ ವಿಜಯಪುರ ನಗರದಲ್ಲಿ ಆದಂಥ ಘಟನೆ ಏನಪ್ಪ ಅಂತಂದರೆ, ಮಗಳು ಚಲೋತಿಗೆ ಇಟ್ಕೋತಾನಪ್ಪ ಅಂತ ಹೇಳಿ ಕಿಶಂದ್ರ ಅವರೆಲ್ಲ ಮದುವೆ ಮಾಡಾಗ 30 ತೊಲೆ ಬಂಗಾರನ್ನು ಕೊಟ್ಟು ಅವ್ರಿಗೆಲ್ಲರಿಗೆ ಅವರು ಏನೇನು ಆಗಬೇಕು ಎಲ್ಲ ಮಾಡಿದರು. ಆದರೂ ಕೂಡ ಒಂದು ಸುಮಾರು 2-3 ತಿಂಗಳಿಂದಲ್ಲ ವರ್ಷಗಟ್ಟಲೆಯಿಂದ ಮಗಳಿಗೆ ನೋವು ಕೊಡ್ತಾ ಇದ್ದ. ಆದರೂ ಕೂಡ ಸುಮಾರು ಒಂದು 5-6 ಜನ ಎಲ್ಲ ಸಾವಿರಾರು ಜನ ಕೂಡ ಕಿಶಂದ್ರ ಹೋಗಿ ಅವ್ರಿಗೆ ನ್ಯಾಯ ಅಂತ ಬಗೆಹರಿಸಿದ್ದೆವು. ಆದರೂ ಕೂಡ ಆತನ ಕೇಳಿಲ್ಲ. ರಾಜಶೇಖರ್ ಆಗಲಿ, ದಾನಮ್ಮ ಆಗಲಿ, ಆತಕ್ಕೆ ಅವಳು ಮತ್ತು ಜಯಶ್ರೀ ಆಗಲಿ, ಆಮೇಲೆ ಅವ್ರ ಅತ್ತಿ ಅವರು ಎಲ್ಲರೂ ಕೂಡ ಅವ್ರಿಗೆ ಸುಮಾರು ದಿವಸದಿಂದ ತೊಂದರೆ ಕೊಡ್ತಾಯಿದ್ರು. ಇವತ್ತಿನ ದಿವಸ ಅವ್ರ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ರು. ಪ್ರಾಣ ಹೆಂಗೆ ಕಳ್ಕೊಂಡ್ರಪ್ಪ ಅಂತಂದ್ರೆ ಅವ್ರು ಕುತ್ತಿಗೆ ಚಿಕ್ಕಿ ಆ ಹುಡುಗಿ ಸಾಯ್ ಹೊಡೆದ್ಬಿಟ್ರು. ಅದು ನಮ್ಗೆ ನೋವಾಗಿದೆ. ಇಷ್ಟೆಲ್ಲ ಹೆಣ್ಮಕ್ಳು ಇವತ್ತು ಸುಮಾರು ದಿವಸದಿಂದ ಅವ್ರು ಕಣ್ಣ ತೆಗ್ತಾ ಇದ್ದಾರೆ. ನೋಡಿ ಅವ್ರು ಎಷ್ಟೊಂದು ಕಣ್ಣೀರು ತೆಗಿತಾ ಇದ್ದಾರೆ. ಅದು ನಮ್ಗೆ ನೋಡ್ಕೊಳಕ್ ಆಗ್ತಾ ಇಲ್ಲ, ನಮ್ಗೆ ನೋವು ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ನಮ್ಗೆ ಏನೇ ಆಗಲಿ ನಮ್ಗೆ ನ್ಯಾಯ ಸಿಗಬೇಕು. ನಾವು SP ಆಫೀಸ್ಗಿಂದ ಹೋಗ್ತೀನಿ. ನಾವು ನಿಂಬಗಿ ಸಾಹೇಬರು ನನ್ನ ಪರಿಚಯ ಇದ್ದಾರೆ. ನಾನು SP ಆಫೀಸ್ ತನಕ ಹೋಗ್ತೀನಿ, ನಾನು ಬಿಡಲ್ಲ. ನಮ್ಮ ನ್ಯಾಯ ಸಿಗುವವರೆಗೆ ನಾನು ಇದು ಹೋರಾಟ ಬಿಡಲ್ಲ. ಯಾಕಂದ್ರೆ ಆ ಹುಡುಗಿಗೆ ಅನ್ಯಾಯ ಆಗುವಂಥದ್ದು ಅವರು ಪ್ರತಿಯೊಬ್ಬ ದಾನಮ್ಮ ಆಗಲಿ, ಆ ಕಮಲಾಬಾಯಿಗಾಗಲಿ, ಆಮೇಲೆ ಜಯಶ್ರೀಗಾಗಲಿ ಅವರಿಗೆ ನಾನು ಕೇಳ್ಕೊಳ್ತಾ ಇರೋದಷ್ಟೇ, ನಮ್ಮ ಹುಡುಗಿ ಎಷ್ಟು ತ್ರಾಸ ತಗೊಂಡು ಆ ಪ್ರಾಣ ಕಳ್ಕೊಂಡಿದ್ದಾಳಲ್ಲ, ಅವಳಿಗೆ ನ್ಯಾಯ ಸಿಗ್ಬೇಕಂತೇಳಿ ಈ ಎಲ್ಲ ನಾನು ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ.
ಅವ್ರಿಗೆ ನ್ಯಾಯ ಸಿಗ್ಬೇಕಷ್ಟೇ. ನನ್ನ ಹೆಸರು ಆನಂದ್ ಕಲ್ಲಪ್ಪ ಜನ್ಗಿ ಅಂತ ಹೇಳಿ.